ದಿನಾಂಕ 10-12-2025ರಿಂದ 14-12-2025ರವರೆಗೆ ಮೈಸೂರು ಜಿಲ್ಲೆಯ ಹವಾಮಾನ ವರದಿ ಹಾಗೂ ರೈತರಿಗೆ ಮುನ್ಸೂಚನೆ. ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಮಳೆ ಬರುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30ರಿಂದ 31 ಡಿಗ್ರಿ ಸೆಲ್ಸಿಯಸ್ ಇದ್ದು ಕನಿಷ್ಠ ಉಷ್ಣಾಂಶ 13ರಿಂದ 14 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗ್ಗಿನ ಗಾಳಿಯ ತೇವಾಂಶ 80% 82% ಇದ್ದು ಮಧ್ಯಾಹ್ನದ ತೇವಾಂಶ 27% 28% ಇರುತ್ತದೆ. ಗಾಳಿಯು ಗಂಟೆಗೆ 4ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಭತ್ತ ಕೊಯ್ಲಿನ ಹಂತ ತಲುಪಿದ್ದು ಧಾನ್ಯದ ಬಣ್ಣ ಬದಲಾಗುವುದನ್ನು ತಪ್ಪಿಸಲು ಇಬ್ಬನಿ ಒಣಗಿದ ನಂತರ ಬೆಳಿಗ್ಗೆ ಬೇಗನೆ ಕೊಯ್ಲು ಮಾಡಬೇಕು. ಧಾನ್ಯದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು 2ರಿಂದ 3 ದಿನಗಳವರೆಗೆ ಸರಿಯಾದ ಸೂರ್ಯನ ಬೆಳಕಿನಲ್ಲಿ ಒಣಗಿಸಬೇಕು. ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯಲು ಧಾನ್ಯಗಳನ್ನು 12% ಕಡಿಮೆ ಇರುವ ಸುರಕ್ಷಿತ ತೇವಾಂಶ ಮಟ್ಟದಲ್ಲಿ ಸಂಗ್ರಹಿಸಬೇಕು. ತೋಟಗಾರಿಕಾ ಬೆಳೆಗಳಿಗೆ ತೇವಾಂಶದ ಒತ್ತಡವನ್ನು ತಪ್ಪಿಸಲು ಲಘು ನೀರಾವರಿಯನ್ನು ಒದಗಿಸಬೇಕು. ಸೂರ್ಯಕಾಂತಿ, ಸೋಯಾ ಅವರೆ, ಎಳ್ಳು, ನೆಲಗಡಲೆ ಹಾಗೂ ತೋಟಗಾರಿಕಾ ಬೆಳೆಗಳಾದ ಬೆಳ್ಳುಳ್ಳಿ ಮತ್ತು ಕಲ್ಲಂಗಡಿ ಬೆಳೆಯಲು ಡಿಸೆಂಬರ್ ತಿಂಗಳು ಸೂಕ್ತವಾಗಿದೆ. ಶುಷ್ಕ ಹವಾಮಾನವನ್ನು ನಿರೀಕ್ಷಿಸಲಾಗಿದ್ದು ಬೆಳಗಿನ ತಾಪಮಾನ ಕಡಿಮೆ ಇರುತ್ತದೆ. ತರಕಾರಿ ನರ್ಸರಿಗಳನ್ನು ಶೀತದಿಂದ ರಕ್ಷಿಸಲು ಸಂಜೆ ಲಘು ನೀರಾವರಿ ನೀಡಿ ರಾತ್ರಿಯಲ್ಲಿ ಒಣಹುಲ್ಲು ಅಥವಾ ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಬೇಕು. ಬಾಳೆ, ತೆಂಗು ಮತ್ತು ಅಡಿಕೆ ಬೆಳೆಗಳಿಗೆ ನೀರಾವರಿಯನ್ನು ಒದಗಿಸಬೇಕು. ಜಾನುವಾರುಗಳನ್ನು ಬೆಚ್ಚಗಿನ ಆಶ್ರಯದಲ್ಲಿ ಇಡಬೇಕು. ಶೀತಗಾಳಿಯ ಪ್ರವೇಶವನ್ನು ತಡೆಯಲು ಕೋಳಿ ಶೆಡ್ಗಳನ್ನು ಮುಚ್ಚಬೇಕು.